ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಬಂದುಬಿಟ್ಟು ಥರ್ಡ್ ರೌಂಡ್ ಮೆಡಿಕಲ್ ಡೆಂಟಲ್ KA UG ನೀಟ್ ಕೌನ್ಸಿಲಿಂಗ್ ರಿಲೇಟೆಡ್ ಅಂತಂದರೆ ಮಾಪಪ್ ರೌಂಡ್ ಮೆಡಿಕಲ್ ಮತ್ತು ಡೆಂಟಲ್ ಅವರಿಗೆ ಈ ವಿಡಿಯೋದಲ್ಲಿ ಏನೇನು ಕವರ್ ಮಾಡ್ತಿದ್ದೇನೆ ಅಂದರೆ KA ಬಂದಲ್ಲಿ ಲೇಟೆಸ್ಟ್ ನ್ಯೂಸ್ ಪ್ರಕಾರ ಎಲಿಜಿಬಿಲಿಟಿ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಥರ್ಡ್ ರೌಂಡ್. ಅಂದರೆ ಈ ಥರ್ಡ್ ರೌಂಡ್ ಅಂತ ಮಾಪಪ್ ರೌಂಡ್ ಅಂತ ಲೈಕ್ ಇವಾಗೆಲ್ಲ ನೀವೆಲ್ಲ ತಿಳ್ಕೊಂಡಿದ್ದೀರಾ, ಅದನ್ನೇ ಥರ್ಡ್ ರೌಂಡ್ ಅಂತ KAನವ್ರು ಹೇಳ್ತಿದ್ದಾರೆ. ಓಕೆನಾ, ಮಾಪಪ್ ರೌಂಡ್ ಥರ್ಡ್ ರೌಂಡ್ ಎರಡು ಒಂದೇ, ಕನ್ಫ್ಯೂಸ್ ಆಗಬೇಡಿ. ಎಲಿಜಿಬಿಲಿಟಿ ಪಾರ್ಟಿಸಿಪೇಷನ್ಸ್ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಪಾರ್ಟಿಸಿಪೇಟ್ ಮಾಡೋಕ್ಕೆ, ಮತ್ತು ಅದಾದಮೇಲೆ ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಮತ್ತು ಡೆಂಟಲ್ ಕಾಷನ್ ಡಿಪಾಸಿಟ್ ಅಂತ ಇದೆ. ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಅಂದರೆ ನೀವು ಮೆಡಿಕಲ್ ಕೋರ್ಸ್ ಸೀಟ್ನ ಆಪ್ಷನ್ ಎಂಟ್ರಿದಲ್ಲಿ ಆ್ಯಡ್ ಮಾಡಿಕೊಂಡು ನೀವು ಮೆಡಿಕಲ್ ಸೀಟ್ ತೊಗೊಳ್ಬೇಕಂತ ಇದ್ದರೆ ಎಷ್ಟೆಲ್ಲ ನೀವು ಅಮೌಂಟ್ ಪೇ ಮಾಡಬೇಕು. ಅದರಲ್ಲೂ 3 ಸ್ಲ್ಯಾಬ್ಸ್ ಇದೆ. ಅದರಲ್ಲಿ ಯಾವ್ಯಾವ ಥರ ಮಾಡಬೇಕು ಏನೇನಂತ ಅನ್ನೋದನ್ನ ನಾನು ಕ್ಲೀನಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಇನ್ನೊಂದು ಡೆಂಟಲ್ ಪಾರ್ಟಿಸಿಪೇಟ್ ಮಾಡಬೇಕನ್ನೋರು ಆಲ್ರೆಡಿ ನೀವು 10,000 ಕಾಷನ್ ಡಿಪಾಸಿಟ್ ಪೇ ಮಾಡಿದ್ದೀರಾ, ಬಟ್ ಇವಾಗ ಬಂದುಬಿಟ್ಟು 1,00,000 ಕಾಷನ್ ಡಿಪಾಸಿಟ್ ನೀವು ಪೇ ಮಾಡಬೇಕು ಗೈಸ್. ಆವಾಗಲೇ ನಿಮ್ಮ ಆಪ್ಷನ್ ಎಂಟ್ರಿ ಕನ್ಸಿಡರ್ ಆಗುತ್ತೆ. ಇಲ್ಲ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಎಲಿಜಿಬಲ್ ಇದ್ದರೂ ಓಪನ್ ಆದರೂ ಅದು ಫೈನಲ್ ರಿಸಲ್ಟಲ್ಲಿ ಇಲ್ಲ ಪ್ರೊವಿಷನ್ ರಿಸಲ್ಟಲ್ಲಿ ನಿಮಗೆ ಮತ್ತೆ ಲೈಕ್ ನಿಮ್ಗೆ ಯಾವುದು ಸೀಟ್ ಸಿಗೋದಿಲ್ಲ, ನೋ ಸೀಟ್ ಅಲಾಟ್ಮೆಂಟ್ ಆ ಥರ ಬಂದಿರುತ್ತೆ, ಇಲ್ಲ ಯುವರ್ ಸ್ಟಾಪ್ ಫ್ರಮ್ CT ಅಂತ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಡೆಂಟಲ್ ಅವರು 1,00,000 ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು. ಅದನ್ನು ಯಾವ ರೀತಿ, ಮತ್ತು ಡೆಂಟಲ್ ಅವರು 1,00,000 ಕಾಷನ್ ಡಿಪಾಸಿಟ್ ಪೇ ಮಾಡಿದ್ಮೇಲೆ ಯಾವ್ಯಾವ ಸೀಟ್ಗೆ ಅವರು ಎಲಿಜಿಬಲ್ ಇರ್ತಾರೆ ಅದನ್ನು ಹೇಳ್ತೀನಿ. ಮತ್ತು ಮೆಡಿಕಲ್ ಅವರು ಎಷ್ಟು ಅಮೌಂಟ್ ಪೇ ಮಾಡಿದರೆ ಯಾವ ಸೀಟ್ಗೆ ಎಲಿಜಿಬಲ್ ಇರ್ತಾರೆ, ಆಲ್ರೆಡಿ ಕಾಷನ್ ಡಿಪಾಸಿಟ್ ಪೇ ಮಾಡಿರ್ತಾರೆ ಮೆಡಿಕಲ್ ಅವರು, ಅದನ್ನೇನಾಗಿರುತ್ತೆ. ಮತ್ತು ಮೆಡಿಕಲ್ ಅವ್ರು ಇವಾಗ ಆಲ್ರೆಡಿ ಸೀಟ್ ತೊಗೊಂಡು ಅಡ್ಮಿಷನ್ ಆಗಿರ್ತಾರೆ, ಅವ್ರು ಎಲಿಜಿಬಲ್ ಇದ್ದಾರಾ ಇಲ್ವಾ. ಮತ್ತು ಮೆಡಿಕಲ್ ಸೀಟ್ ತೊಗೊಂಡು ಅವ್ರು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ ಕಾರಣಾಂತರಗಳಿಂದ ಸೀಟ್ನ, ಅವ್ರು ಎಲಿಜಿಬಲ್ ಇದ್ದಾರಾ ಇಲ್ವಾ, ಅವ್ರು ಎಷ್ಟು ಅಮೌಂಟ್ ಪೇ ಮಾಡಬೇಕು. ಮತ್ತು ಇಂಜಿನಿಯರಿಂಗ್ ವೆಟರ್ನರಿ ಅವರೆಲ್ಲ ಮೆಡಿಕಲ್ ಸೀಟ್ಗೋಸ್ಕರ ವೇಟ್ ಮಾಡ್ತಾಯಿದ್ರು, ಮೆಡಿಕಲ್ ಡೆಂಟಲ್ಗೋಸ್ಕರ. ಅವರೆಲ್ಲ ಯಾವ ರೀತಿ ಕಾಷನ್ ಡಿಪಾಸಿಟ್ ಮಾಡಬೇಕು. ಈಗ ಆಲ್ರೆಡಿ ಬೇರೆ ಕಾಲೇಜಲ್ಲಿ ಜಾಯ್ನ್ ಆಗಿದ್ದರೆ ಅಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಯಾವ ರೀತಿ ತೊಗೊಂಡು ಬರಬೇಕು, ಮತ್ತು ಅಲ್ಲಿ ಪೇ ಮಾಡಿರೋ ಫೀ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಓಕೆನಾ ಗೈಸ್. ಇನ್ನೊಂದು ಬಂದುಬಿಟ್ಟು ಮತ್ತು ಇದು ಫೀ ಸ್ಟ್ರಕ್ಚರ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಇದೆ KA ಕಡೆಯಿಂದ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಇದೆ ಗೈಸ್. ಇದನ್ನು ನಿಮ್ಗೆ ಪದೇ ಎಲ್ಲ ವಿಡಿಯೋದಲ್ಲೂ KA ಕಡೆಯಿಂದ ಪ್ರಸನ್ನ ಸರ್ ಹೇಳಿದ್ದಾರೆ, ಬಟ್ ಇಲ್ಲೂ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ನಾನು ಕವರ್ ಮಾಡ್ತೀನಿ. ಓಕೆನಾ. ಮತ್ತು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಬಂದು ಎಲ್ಲಿವರೆಗೆ ಇರುತ್ತೆ, ನೀವು ಯಾವಾಗ ಬರುತ್ತೆ ಈ ರೌಂಡ್ ರಿಸಲ್ಟ್ ಅನ್ನೋದನ್ನು ಕೂಡ ಕ್ಲಿಯರಾಗಿ ಹೇಳ್ತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗಿಂದ. ಓಕೆನಾ. ಏನಂತಂದರೆ ಗೈಸ್, ದ ಡೀಟೇಲ್ಸ್ ಆಫ್ ರಿಮೈನಿಂಗ್ ಮೆಡಿಕಲ್ ಡೆಂಟಲ್ ಸೀಟ್ಸ್ ಅಂತಂದರೆ ಇವಾಗ ಏನಂತಂದರೆ ಯಾವ್ಯಾವ ಸೀಟ್ಸ್ ಇದೆ ಅದನ್ನೆಲ್ಲ ಸೀಟ್ ಮೆಟ್ರಿಕ್ಸ್ KA ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಸೊ ಒಂದು ಸಲ ಹೋಗಿ ನೀವು ನೋಡ್ಬೇಕಂತಂದರೆ ನೋಡ್ಕೊಂಡು ಬನ್ನಿ, ಅಂತಂದರೆ ಯಾವ್ಯಾವ ಕ್ಯಾಟಗರಿನಲ್ಲಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ ಅಂತ. ಬೇಕು ಅಂತಂತಂದರೆ ನಾನು ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಕ್ಲಿಯರಾಗಿ. ಆ ವಿಡಿಯೋನ ನಾನು ಇವಾಗ ಮಾಡ್ತಿರೋ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ನೀವು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಬರುತ್ತೆ ಗೈಸ್, KA ನೀಟ್ ಮಾಪಪ್ ರೌಂಡ್ 2025 ಅಪ್ಡೇಟ್ಸ್ ಕಾಷನ್ ಡಿಪಾಸಿಟ್ ಕಟ್ಔಟ್. ಈ ವಿಡಿಯೋನ ನಾನು ಇವಾಗ ಮಾಡ್ತಿರೋ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇದನ್ನು ನೋಡ್ಕೊಂಡು ಬನ್ನಿ ಗೈಸ್. ಓಕೆನಾ. ಅಂತಂದರೆ ನಿಮಗೆ ಇದು ಕಾಷನ್ ಡಿಪಾಸಿಟ್ ಆಗಲಿ, ಯಾವ್ಯಾವ ಸೀಟ್ಸ್ ಎಷ್ಟೆಷ್ಟು ಸೀಟ್ಸ್ ಇದೆ ಅಂತ ಏನಾದರೂ ಡೌಟ್ಸ್ ಇದ್ದರೆ ಸೀಟ್ ಮೆಟ್ರಿಕ್ಸ್ ಬಗ್ಗೆ ಅದೆಲ್ಲ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಬಂದುಬಿಟ್ಟು ನೆಕ್ಸ್ಟ್ ಏನಂತಂದರೆ ಎಲಿಜಿಬಿಲಿಟಿ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಥರ್ಡ್ ರೌಂಡ್. ಯಾರ್ಯಾರೆಲ್ಲ ಎಲಿಜಿಬಲ್ ಆಗಿರ್ತೀರಾ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂತಂದರೆ ಕ್ಯಾಂಡಿಡೇಟ್ಸ್ ಹು ಆರ್ ನಾಟ್ ಅಲೋಟೆಡ್ ಇನ್ ಎನಿ ಮೆಡಿಕಲ್ ಸೀಟ್. ನಿಮಗೆ ಯಾವುದು ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ, ನೀವು ಆರಾಮ್ಸಾಗಿ ಪಾರ್ಟಿಸಿಪೇಟ್ ಮಾಡ್ಬೋದು ಗೈಸ್. ಓಕೆನಾ. ಮತ್ತು ನಿಮಗೆ ಡೆಂಟಲ್ ಸೀಟ್ ಸಿಕ್ಕಿದೆ, ಆಯುಷ್ ಸೀಟ್ ಸಿಕ್ಕಿದೆ, ಬಟ್ ನೀವು ಮೆಡಿಕಲ್ ಪಾರ್ಟಿಸಿಪೇಟ್ ಮಾಡಬೇಕಂತಿದ್ದಾರಾ ಅನ್ನೋರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾವುದಾದ್ರೂ ಸೀಟ್ ಸಿಕ್ಕಿದ ಮೇಲೆ ನಿಮ್ಮ ಡೆಂಟಲ್ ಆಗಲಿ ಮತ್ತು ಆಯುಷ್ ಸೀಟ್ ಆಗಲಿ, ಇಂಜಿನಿಯರಿಂಗು ವೆಟರ್ನರಿ ಯಾವ ಸೀಟ್ ಸಿಕ್ಕಿರುತ್ತೆ ಅದನ್ನು ಕ್ಯಾನ್ಸಲ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ. ಆಮೇಲೆ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಮಾಡಬೇಕು ಗೈಸ್. ಮೆಡಿಕಲ್ ಕೋರ್ಸಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ಡೆಂಟಲ್ ಕೋರ್ಸಸ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಕಾಷನ್ ಡಿಪಾಸಿಟ್ ಇದೆ 1,00,000 ನೀವು ಕಾಷನ್ ಡಿಪಾಸಿಟ್ ಪೇ ಮಾಡಿದ್ಮೇಲೆ ಎಲ್ಲ ಡೆಂಟಲ್ ಕೋರ್ಸಸ್ಸು ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಳ್ಬೋದು, ಎಷ್ಟು ಸೀಟ್ಸ್ ಇದೆ ಅದನ್ನೆಲ್ಲನೂ. ಓಕೆನಾ. ಮತ್ತು ಇವಾಗ ಬಂದುಬಿಟ್ಟು ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಆರ್ ಇಂಟ್ರೆಸ್ಟೆಡ್, ನೀವು ಇದು ಮಾಡ್ಕೊಳ್ಬೋದು. ಮೆಡಿಕಲ್ ಕೋರ್ಸ್ ಫೀ ಕಂಪಲ್ಸರಿ ನೀವು ಪೇ ಮಾಡಿದ್ಮೇಲೆ, ಡೆಪಾಸಿಟ್ ಮಾಡಿದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ, ಆವಾಗಲೇ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರೋದು. ಓಕೆನಾ.
ಮತ್ತು ದೋಸ್ ಹೂ ಹ್ಯಾವ್ ನಾಟ್ ಬಿನ್ ಅಲೋಟೆಡ್ ಇನ್ ಎನಿ ಸೀಟ್ಸ್ ಆಫ್ಟರ್ ಪೇಯಿಂಗ್ ದಿ ಕಾಷನ್ ಡಿಪಾಸಿಟ್ ನೀವು ಆಲ್ರೆಡಿ ಕಾಷನ್ ಡಿಪಾಸಿಟ್ ಪೇ ಮಾಡಿದ್ದೀರಾ, 1 ಲಕ್ಷ ಪೇ ಮಾಡಿದ್ದೀರಾ, 2 ಲಕ್ಷ ಪೇ ಮಾಡಿದ್ದೀರಾ, 1,50,000 ಪೇ ಮಾಡಿದ್ದೀರಾ, ಇಲ್ಲ 10,000 ಪೇ ಮಾಡಿದ್ದೀರಾ ಡೆಂಟಲ್ ಅವರೆಲ್ಲ ಏನು ಮಾಡಬೇಕಂತಂದರೆ ಆ ಅಮೌಂಟ್ನ ಡಿಡಕ್ಟ್ ಮಾಡಿಕೊಂಡು ಕಡಿಮೆ ಇದು ಮಾಡಿಕೊಂಡು ನೀವು ಈ ರಿಮೈನಿಂಗ್ ಅಮೌಂಟ್ನ ಇದು ಮಾಡಬೇಕು. ಅದು ಯಾವ್ದು ರೀತಿ ಅಂತಂತಂದರೆ ನೀವು ಚಾಲೆಂಜ್ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಚಾಲೆಂಜ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅಮೌಂಟ್ನ ಪೇ ಮಾಡಿ. ಇವಾಗ ನೀವು 1 ಲಕ್ಷ ಕಾಷನ್ ಡಿಪಾಸಿಟ್ ಪೇ ಮಾಡಿದರೆ ನೀವು ಡೆಂಟಲ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವೇನು ಕಾಷನ್ ಡಿಪಾಸಿಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಓಕೆನಾ. ಇಲ್ಲ ನೀವು 10,000 ಪೇ ಮಾಡಿದ್ರೆ ಕಾಷನ್ ಡಿಪಾಸಿಟ್, ಇವಾಗ ಡೆಂಟಲ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂದರೆ 90,000 ಪೇ ಮಾಡಬೇಕು. ಇಲ್ಲ ನೀವು 1 ಲಕ್ಷ ಪೇ ಮಾಡಿದ್ದೀರಾ ಲಾಸ್ಟ್ ಟೈಮ್, ಇವಾಗ ಮೆಡಿಕಲ್ ಕೋರ್ಸಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂತಿದ್ರೆ ಅಲ್ಲಿ 3 ಸ್ಲ್ಯಾಬ್ಸ್ ಇದೆ ಫೀಸ್ ಬಂದುಬಿಟ್ಟು. ಅದು ನೀವು 1 ಲಕ್ಷ ಪೇ ಮಾಡಿದರೆ ಗೌರ್ಮೆಂಟ್ ಸೀಟ್ಸ್ಗೆ ನೀವು ಏನು ಪೇ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಜಸ್ಟ್ ನೀವು ಏನಂತಂದರೆ ಆಟೋಮೆಟಿಕ್ಕಾಗಿ ಇದು ಹೋಗ್ತೀರಾ. ಬಟ್ 12 ಲಕ್ಷ ಪ್ರೈವೇಟ್ ಸೀಟ್ಸ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವು 11 ಲಕ್ಷ ಪೇ ಮಾಡಬೇಕು. ಇವಾಗ ಆಲ್ರೆಡಿ 1 ಲಕ್ಷ ಪೇ ಮಾಡಿದರೆ ಕಾಷನ್ ಡಿಪಾಸಿಟ್. ಇದು ರಿಮೈನಿಂಗ್ ಕೂಡ ಹಂಗೆ, ನೀವು 1 ಲಕ್ಷ ಪೇ ಮಾಡಿದರೆ ಇನ್ನು 24 ಲಕ್ಷ ಪೇ ಮಾಡಿಬಿಟ್ಟು ಇದು ರಿಮೈನಿಂಗ್ NRI ಸೀಟ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ಸ್ ಏನಿರುತ್ತೆ ಅದು ಅಲ್ಲಿ ನೀವು ಮೆಡಿಕಲ್ ಕೋರ್ಸ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗುತ್ತೆ, ಓಕೆನಾ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಗಾಟ್ ಎನಿ ಮೆಡಿಕಲ್ ಸೀಟ್ ಅವರಿಗೆ ಅಮೌಂಟ್ ಇಂದಿ ಅಂತಂದರೆ ನಿಮ್ಗೆ ಯಾವುದೋ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ, ಬಟ್ ಬೇರೆ ಯಾವುದೋ ಇಂಜಿನಿಯರಿಂಗು, ವೆಟರ್ನರಿ, ಡೆಂಟಲ್ ಯಾವುದೋ ಸೀಟ್ ಸಿಕ್ಕಿತ್ತು, ಅಲ್ಲಿ ನೀವು ಮೊದಲು ಪೇ ಮಾಡಿರೋ ಕಾಷನ್ ಡಿಪಾಸಿಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದನ್ನು ಇಲ್ಲಿ ಕನ್ಸಿಡರ್ ಆಗಲ್ಲ. ನೀವು ಫ್ರೆಶ್ ಆಗಿ ಪೇ ಮಾಡಬೇಕು, ಓಕೆನಾ. ನೀವು ಆಲ್ರೆಡಿ ಇವಾಗ ನೀವು 1 ಲಕ್ಷ ಕಾಷನ್ ಡಿಪಾಸಿಟ್ ಪೇ ಮಾಡಿರ್ತಾರೆ ಲಾಸ್ಟ್ ಟೈಮು, ಅದರಲ್ಲಿ ಒಂದು 74,000 ನೀವೊಂದು ಕಾಲೇಜಿಗೆ ಅಲೌಟ್ ಆಗಿರ್ತೀರ ಇಂಜಿನಿಯರಿಂಗ್, 74,000 ಡಿಡಕ್ಟ್ ಆಗಿದೆ ಅಂತಂದರೆ ಆ 74,000 ಕನ್ಸಿಡರ್ ಆಗಲ್ಲ. ರಿಮೈನಿಂಗ್ ಏನಿರುತ್ತೆ ನೋಡಿ ಅದಷ್ಟೇ 26,000 ಅಷ್ಟೇ ಏನಿರುತ್ತೆ ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ಇನ್ನು ರಿಮೈನಿಂಗ್ ಅಮೌಂಟ್ನ ಪೇ ಮಾಡಿಬಿಟ್ಟು ನೀವು ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಮಾಡಿ ಪಾರ್ಟಿಸಿಪೇಟ್ ಮಾಡ್ಬೋದು, ಓಕೆನಾ. ಅಮೌಂಟ್ ಮತ್ತು ಇಲ್ಲಿ ಏನಂತಂದರೆ ಫೀ ಅಮೌಂಟ್ ಪೇಡ್ ಫಾರ್ ದಿ ಅದರ್ ಕೋರ್ಸಸ್ ವಿಲ್ ನಾಟ್ ಕನ್ಸಿಡರ್ ಎಸ್ ಮೆಡಿಕಲ್ ಅಂತಂದರೆ ನೀವು ಬೇರೆ ಕೋರ್ಸ್ಗೆಲ್ಲ ಪೇ ಮಾಡಿರ್ತಾರಲ್ಲ ಅದನ್ನು ಇಲ್ಲಿ ಕನ್ಸಿಡರ್ ಮಾಡಲ್ಲ. ನೀವು ಅಲ್ಲಿ ಸೀಟ್ ಕ್ಯಾನ್ಸಲ್ ಮಾಡಿಕೊಂಡ್ರು ಆ ಅಮೌಂಟ್ನ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಲ್ಲ. ಅದನ್ನು ಕಾಲೇಜಿಯವರು ಮತ್ತು ನಿಮಗೆ ಬಿಟ್ಟಿರೋದು, ಓಕೆನಾ. ನೀವು KE ಹತ್ರ ಸೀಟ್ ಅಲಾಟ್ಮೆಂಟ್ ಮಾಡಿಕೊಂಡ್ರೆ ಆ ಅಮೌಂಟ್ ರಿಟರ್ನ್ ಬರಲ್ಲ, ಫೋರ್ಫಿಟ್ ಆಗುತ್ತೆ, ಓಕೆನಾ. ದ ಮೆಡಿಕಲ್ ಸೀಟ್ ಈಸ್ ಅಲಾಟೆಡ್ ಇನ್ ದಿ 3rd ರೌಂಡ್ ಮೆಡಿಕಲ್ ಕಾಷನ್ ಡಿಪಾಸಿಟ್ ಪೇ ವಿತ್ ಏನಂತಂದರೆ ಇದು ಬಂದುಬಿಟ್ಟು ನಿಮಗೆ ಇವಾಗ ಯಾವುದಾದ್ರೂ ಒಂದು ಸೀಟ್ ಸಿಕ್ಕರೆ 3rd ರೌಂಡ್ ಮಾಪಪ್ ರೌಂಡಲ್ಲಿ ನಿಮ್ಮ ಮೆಡಿಕಲ್ ಕೋರ್ಸ್ ಫೀ ಆಗಲಿ ನೀವು ಕಾಷನ್ ಡಿಪಾಸಿಟ್ ಆಗಲಿ ಏನೇನು ಪೇ ಮಾಡಿರ್ತಾರೆ ಅದರಲ್ಲೇ ಅವ್ರು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಹಂಗಂತ ಅಂದರೆ ನೀವು 1 ಲಕ್ಷ ಪೇ ಮಾಡಿರ್ತಾರೆ, ನಿಮ್ಮ ಕಾಲೇಜ್ ಫೀ ಬಂದು 2 ಲಕ್ಷ ಅಂದರೆ ಅವ್ರು ಹಂಗೆ ಅಡ್ಜಸ್ಟ್ ಮಾಡ್ಕೋತಾರೆ, ಹಂಗಲ್ಲ. 1 ಲಕ್ಷ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಇನ್ನೊಂದು ಲಕ್ಷ ಇರುತ್ತಲ್ಲ ಅದನ್ನ ನೀವು ಪೇ ಮಾಡಬೇಕು. ಇಲ್ಲ ಇವಾಗ ನೀವು 1 ಲಕ್ಷ ಕಾಷನ್ ಡಿಪಾಸಿಟ್ ಪೇ ಮಾಡಿದರೆ ಅಲ್ಲಿ 70,000 ಅಷ್ಟೇ ಕಾಲೇಜ್ ಫೀ ಇದ್ದರೆ 70,000 ಡಿಡಕ್ಟ್ ಮಾಡ್ಕೋತಾರೆ, ಇನ್ನು ರಿಮೈನಿಂಗ್ 30,000 ನಿಮಗೆ ರಿಟರ್ನ್ ಬರುತ್ತೆ, ಓಕೆನಾ. ರಿಟರ್ನ್ ಬರೋ ಪ್ರೊಸೆಸ್ನ ನಾನು ವೀಡಿಯೋ ಮಾಡ್ತೀನಿ, ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಯಾರೆಲ್ಲ ವೇಟ್ ಮಾಡ್ತಿದ್ದಾರೆ ಕಾಷನ್ ಡಿಪಾಸಿಟ್ ರಿಟರ್ನು ಇಲ್ಲ ರಿಮೈನಿಂಗ್ ಅಮೌಂಟ್ ರಿಟರ್ನು KA ಕಡೆಯಿಂದ ಅವರಿಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ಗೆ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಾನು ತಕ್ಷಣ ವೀಡಿಯೋ ಮಾಡಿ ಕ್ಲಿಯರಾಗಿ ಇದು ಮಾಡಿರ್ತೀನಿ. ಏನಕ್ಕಂದರೆ ನನ್ನ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಎಷ್ಟೋ ಜನ ಅಮೌಂಟ್ಸನ್ನ ರಿಟರ್ನ್ ಬರೋಕ್ಕೆ, ಅವ್ರದ್ದು ರಿಯಲ್ ಡೇಟಾನ ತೊಗೊಂಡು ನಾನು ಯಾವ ರೀತಿ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡ್ತೀನಿ, ಯಾವ ರೀತಿ ಅಮೌಂಟ್ನ KA ಕಡೆಯಿಂದ ರಿಟರ್ನ್ ಫಿಚ್ ಆಗೋ ಥರ ಇದು ಮಾಡ್ತೀನಿ ಅನ್ನೋದನ್ನ ಕ್ಲಿಯರಾಗಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ. ಕ್ಯಾಂಡಿಡೇಟ್ಸ್ ಈಸ್ ಅಲಾಟೆಡ್ ಇನ್ ದಿ 3rd ರೌಂಡ್. 3rd ರೌಂಡಲ್ಲಿ ನೀವು ಸೀಟ್ ಸಿಕ್ಕ ಮೇಲೆ ನೀವು ಜಾಯ್ನ್ ಆಗಲಿಲ್ಲ ಅಂತಂದರೆ ನೀವು ಮೆಡಿಕಲ್ ಕೋರ್ಸ್ ಫೀ ಎಷ್ಟು ಪೇ ಮಾಡಿರ್ತಾರೆ 1 ಲಕ್ಷ, 12 ಲಕ್ಷ, 25 ಲಕ್ಷ ನೀವು ಎಷ್ಟು ಪೇ ಮಾಡಿರ್ತಾರೆ ಅದನ್ನೆಲ್ಲನೂ ಫೋರ್ಫಿಟ್ ಮಾಡ್ಕೋತಾರೆ. ಅದ್ರ ಜೊತೆ ಏನಂತ ಇರುತ್ತೆ ಅಂತಂದರೆ ಸ್ವಲ್ಪ ಪೆನಾಲ್ಟಿ ರೂಲ್ಸ್ ಎಲ್ಲ ಇದೆ, ಓಕೆನಾ. ನೀವು ಫುಲ್ ಕೋರ್ಸ್ ಫೀ ಪೇ ಮಾಡಬೇಕು, ಅದನ್ನು ಅವರು ಇದು ಮಾಡ್ಕೊಂಡಿರ್ತಾರೆ. ಮತ್ತು ನೀವು ನೆಕ್ಸ್ಟ್ ಬರೋ ಇಯರ್ಸಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್, KE ನೀಟ್ ಕೌನ್ಸಿಲಿಂಗ್ ಮತ್ತು MCC ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರೋರ ಥರ ನಿಮ್ಮ ಲೈಕ್ ಅಕೌಂಟ್, ಆಧಾರ್ ಕಾರ್ಡ್ ಎಲ್ಲ ಡೀಟೇಲ್ಸ್ ಇದೆಲ್ಲ ಅದನ್ನು ಅವರು ಬ್ಲಾಕ್ ಮಾಡಿಬಿಡ್ತಾರೆ, ಓಕೆನಾ. ಸೊ ಅದಕ್ಕೋಸ್ಕರ ನೀವು ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಾರೆ ಭಾಳ ಸಲ ಥಿಂಕ್ ಮಾಡಿಬಿಟ್ಟು ಆಪ್ಷನ್ಸ್ ಎಲ್ಲ ಹಾಕ್ಕೊಳ್ಳಿ. ಯಾವುದೋ ಒಂದು ನಿಮ್ಮ ಕಾಲೇಜ್ ಸಿಕ್ತು, ನೀವೇನೋ ಬೈ ಮಿಸ್ಟೇಕಾಗಿ ಹಾಕಿರ್ತೀರ, ನಿಮ್ಗೆ ಅದೇ ಸಿಕ್ತು ಅಂತ ತಿಳ್ಕೊಳ್ಳಿ, ಕಂಪಲ್ಸರಿ ಹೋಗಲೇಬೇಕು, ಓಕೆನಾ. ಅದು ಎಷ್ಟೇ ಅಮೌಂಟ್ ಫೀಸ್ ಇದ್ದರೂ ನೀವು ಹೋಗಲೇಬೇಕು, ಆ ಥರ ಇದೆ. ಆಮೇಲೆ ಇವಾಗ ಬಂದುಬಿಟ್ಟು ಕಾಷನ್ ಡಿಪಾಸಿಟ್ದು ಫೀಸು ಮೆಡಿಕಲ್ ಕೋರ್ಸು. ನಾನು ಮೆಡಿಕಲ್ ಕೋರ್ಸ್ದು ಫೀಸ್ ಡೀಟೇಲ್ ಆಗಿ ಇಲ್ಲಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಗೈಸ್, ಓಕೆನಾ. KA ನೀಟ್ ಮಾಪಪ್ ರೌಂಡ್ ಅಂತ ಇದು ವಿಡಿಯೋ ಲಿಂಕನ್ನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಓಕೆನಾ. ಎಷ್ಟೆಷ್ಟು ಸೀಟ್ಸ್ ಇದೆ, ಸೀಟ್ ಮೆಟ್ರಿಕ್ಸ್ ಎಲ್ಲನೂ ಹೇಳಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಇವಾಗ ಬಂದುಬಿಟ್ಟು ಡೆಂಟಲ್ ಕಾಷನ್ ಡಿಪಾಸಿಟ್ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಏನಕ್ಕಂತಂದರೆ KEನಿಂದ ಆವಾಗ ಕರೆಕ್ಟ್ ಇನ್ಫಾರ್ಮೇಷನ್ ಇರಲಿಲ್ಲ ಡೆಂಟಲ್ ಅವ್ರು ಎಷ್ಟು ಪೇ ಮಾಡಬೇಕಂತ. ಬಟ್ ಇವಾಗ ಬಿಟ್ಟಿದ್ದಾರೆ ನೋಡಿ, 1 ಲಕ್ಷ ಪೇ ಮಾಡಬೇಕು ನೀವು ಕಾಷನ್ ಡಿಪಾಸಿಟ್. ನೀವು ಯಾವುದೇ ಗೌರ್ಮೆಂಟ್ ಸೀಟ್, ಡೆಂಟಲ್ ಗೌರ್ಮೆಂಟ್ ಸೀಟ್, ಡೆಂಟಲ್ ಯಾವುದೇ ಸೀಟ್ ನೀವು ಪಾರ್ಟಿಸಿಪೇಟ್ ಮಾಡ್ತೀರೋ 1 ಲಕ್ಷ ಇದು ಮಾಡಬೇಕು.
ಮತ್ತು ಡೆಂಟಲ್ ಸೀಟ್ಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡೋಕ್ಕಾಗುತ್ತೆ ಅಂದರೆ ನೀವು ಡೆಂಟಲ್ ಟು ಡೆಂಟಲ್ ಲೈಕ್ ಸ್ವಿಚ್ ಆಗೋಕ್ಕಾಗಲ್ಲ ಗೈಸ್, ಓಕೆನಾ. ನಿಮ್ಗೆ ಆಲ್ರೆಡಿ ಒಂದು ಡೆಂಟಲ್ ಕಾಲೇಜ್ ಸಿಕ್ಕಿದೆ, ಯಾವುದೋ ಬೆಂಗಳೂರು ಡೆಂಟಲ್ ಕಾಲೇಜಲ್ಲಿ ಸಿಕ್ಕಿದೆ. ಬಟ್ ನೀವು ಇನ್ನೊಂದು ಮೈಸೂರು ಡೆಂಟಲ್ ಕಾಲೇಜಿಗೆ ಸ್ವಿಚ್ ಆಗಬೇಕಂತಂದರೆ ಆ ಥರ ಬರಲ್ಲ ಗೈಸ್. ನಿಮಗೆ ಇವಾಗ ಆಲ್ರೆಡಿ ಯಾವುದೋ ಒಂದು ಆಯುಷ್ ಕಾಲೇಜ್ ಸಿಕ್ಕಿದೆ, ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದೆ, ವೆಟರ್ನರಿ ಕಾಲೇಜ್ ಸಿಕ್ಕಿದೆ, ಅಂಥವ್ರು ನೀವು ಡೆಂಟಲ್ಗೆ ಬರಬೇಕು ಅಂತಂದರೆ ಲೋ ಇಂದ ಹೈ ಪ್ರಿಯಾರಿಟಿ ಬರಬೇಕಂತಂದರೆ ನೀವು ಬರ್ಬೋದು, ಓಕೆನಾ. ಮತ್ತು ಮೆಡಿಕಲ್ ಅವರು ಡೆಂಟಲ್ ಇವಾಗ ನೀವು ಸೀಟ್ ಸಿಕ್ಕಿದೆ, ನೀವು ಮೆಡಿಕಲ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತಂತಂದರೆ ಪಾರ್ಟಿಸಿಪೇಟ್ ಮಾಡ್ಬೋದು, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮೆಡಿಕಲ್ ಟು ಮೆಡಿಕಲ್ ನಾಟ್ ಅಲೌಡ್, ಡೆಂಟಲ್ ಟು ಡೆಂಟಲ್ ನಾಟ್ ಅಲೌಡ್, ಆಯುಷ್ ಟು ಆಯುಷ್ ನಾಟ್ ಅಲೌಡ್, ಈ ಥರ ಸೇಮ್ ವೇನಲ್ಲಿ ಅಲೋ ಇಲ್ಲ, ಓಕೆನಾ. ಇವಾಗ ಬಂದುಬಿಟ್ಟು KA ಕಡೆಯಿಂದ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ ಗೈಸ್ ನಿಮಗೆ. ಇದನ್ನು ಕೇರ್ಫುಲ್ಲಾಗಿ ಓದಿ ಅಂತ ಹೇಳಿದರೆ ನಾನು ಕ್ಲಿಯರಾಗಿ ಹೇಳ್ತೀನಿ. ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ನೀವು ಯಾವುದೂ ಚಾಯ್ಸ್ ಸೆಲೆಕ್ಟ್ ಮಾಡಿಲ್ಲ ಅಂತ ಅನ್ನೋರು ಈ ರೌಂಡಲ್ಲಿ ಮಾಪಪ್ ರೌಂಡ್ ಥರ್ಡ್ ರೌಂಡ್ KA ಮೆಡಿಕಲ್ ಡೆಂಟಲಲ್ಲಿ ಅಲವ್ ಇಲ್ಲ ಗೈಸ್. ನಿಮಗೆ ಫಸ್ಟ್ ರೌಂಡಲ್ಲಿ ಮೆಡಿಕಲ್ ಡೆಂಟಲ್ ಸೀಟ್ ಸಿಕ್ಕಿತ್ತು, ಬಟ್ ನೀವು ಯಾವುದೂ ಚಾಯ್ಸ್ ಸೆಲೆಕ್ಟ್ ಮಾಡಿಲ್ಲ ಅಂದರೆ. ಬಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು, ನೀವು ಚಾಯ್ಸ್ ಸೆಲೆಕ್ಟ್ ಮಾಡಿಲ್ಲ ಅಂದರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಇಲ್ಲಿ, ಓಕೆನಾ. ಆಮೇಲೆ ಚಾಯ್ಸ್ 1 ಚಾಯ್ಸ್ 2 ಹಾಕಿಬಿಟ್ಟು ಫಸ್ಟ್ ರೌಂಡಲ್ಲಿ ನೀವು ಸೀಟ್ನ ತೊಗೊಂಡಿರ್ತೀರ, ಆಮೇಲೆ ಫೀಸ್ ಎಲ್ಲ ಪೇ ಮಾಡಿರ್ತೀರ. ಆ ರೀತಿ ಇರೋರು ನೀವು ಇವಾಗ ಇಲ್ಲಿ ಮೆಡಿಕಲ್ ಸೀಟ್ ಸಿಕ್ಕವರು ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಗೈಸ್. ನಿಮಗೆ ಚಾಯ್ಸ್ 1 ಚಾಯ್ಸ್ 2 ಹಾಕ್ಕೊಂಡು ಫಸ್ಟ್ ರೌಂಡಲ್ಲಿ ಹಾಕಿ ಮತ್ತು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕ ಮೇಲೆ ಕಾಲೇಜ್ ಜಾಯ್ನ್ ಆಗಿರ್ತಾರಲ್ಲ ಅವರು, ಓಕೆನಾ. ದೋಸ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಗಿವನ್ ಚಾಯ್ಸ್ 3, ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಹಾಕಿರ್ತಾರೆ, ಸೆಕೆಂಡ್ ರೌಂಡಲ್ಲಿ ನಿಮಗೊಂದು ಸೀಟ್ ಸಿಕ್ಕಿರುತ್ತೆ ಮೆಡಿಕಲ್ ಸೀಟು, ಅವರು ಕೂಡ ಇಲ್ಲಿ ಎಲಿಜಿಬಲ್ ಇಲ್ಲ, ಓಕೆನಾ. ದೋಸ್ ಹೂ ಹ್ಯಾವ್ ಟೇಕನ್ ಅಡ್ಮಿಷನ್ ಇನ್ ಡೆಂಟಲ್ ಕಾಲೇಜ್ ಆರ್ ನಾಟ್, ಓಕೆ. ನಿಮ್ಗೆ ಡೆಂಟಲ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀರ ಅಂದರೆ ಇಲ್ಲಿ ಡೆಂಟಲ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮ್ಗೆ ಅಲವ್ ಇಲ್ಲ. ಮತ್ತು ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಮತ್ತು ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬಿನ್ ಅಲೋಟೆಡ್ ಎನಿ ಸೀಟ್ಸ್ ಇನ್ ದಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್. MCCನಲ್ಲಿ ನಿಮಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಯಾವುದೋ ಒಂದು ಸೀಟ್ ಸಿಕ್ಕಿರುತ್ತೆ, ನೀವು ಆಲ್ರೆಡಿ ಅಲ್ಲಿ ಕಾಲೇಜಲ್ಲಿ ಅಡ್ಮಿಟ್ ಆಗಿರ್ತೀರ, ಆ ಥರ ಇರೋರು ಕೂಡ ಇಲ್ಲಿ ಥರ್ಡ್ ರೌಂಡಲ್ಲಿ ಎಲಿಜಿಬಲ್ ಇಲ್ಲ ಗೈಸ್, KA, ಓಕೆನಾ. ಆಮೇಲೆ ನೀವು ಆಲ್ರೆಡಿ ಅಡ್ಮಿಷನ್ ತೊಗೊಂಡಿರ್ತೀರ ಇಂಜಿನಿಯರಿಂಗು, ಆಯುಷ್, ಡೆಂಟಲ್ ಆ್ಯಂಡ್ ಅದರ್ ಕಾಲೇಜಸ್, ಅವರಿಗೆ ಅಲವ್ ಇದೆ ಅಡ್ವೈಸ್ ಟು ಪಾರ್ಟಿಸಿಪೇಟ್, ಓಕೆನಾ. ನೀವು ಇಂಟ್ರೆಸ್ಟ್ ಇದ್ದರೆ ಮೆಡಿಕಲ್ ಸೀಟಲ್ಲಿ ಇಲ್ಲಿ ಮೆಡಿಕಲ್ ಕೋರ್ಸ್ ಫೀನ ಡಿಪಾಸಿಟ್ ಮಾಡಿ ಜಾಯ್ನ್ ಆಗಿ ಗೈಸ್, ಓಕೆನಾ. ನಿಮ್ಮ ಆಲ್ರೆಡಿ ಅಮೌಂಟ್ ಇರುತ್ತಲ್ಲ KAನಲ್ಲಿ ಇದ್ದರೆ ಅದು ಕನ್ಸಿಡರ್ ಆಗುತ್ತೆ. ಬಟ್ KA ಅಂತ ನಿಮ್ಗೆ ಇಂಜಿನಿಯರಿಂಗು, ಆಯುಷು, ಡೆಂಟಲ್ ಕೋರ್ಸ್ಗೆ ಟ್ರಾನ್ಸ್ಫರ್ ಆಗಿರುತ್ತಲ್ಲ ಅದನ್ನು ಕನ್ಸಿಡರ್ ಆಗಲ್ಲ, ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಏನಂತಂತಂದರೆ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ಅಲ್ಲಿಂದ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಆ ಡಾಕ್ಯುಮೆಂಟ್ಸನ್ನು ನೀವು ಲೈಕ್ ಇಲ್ಲಿ ಅಲರ್ಟ್ ಆಗಿರೋ ಕಾಲೇಜ್ಗೆ ಅಡ್ಮಿಷನ್ಗೆ ಹೋಗ್ತೀರಲ್ಲ ಆವಾಗ ಕಂಪಲ್ಸರಿ ತೊಗೊಂಡು ಬರಬೇಕು, ಆ ಥರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಗೈಸ್, ಓಕೆನಾ. ಮತ್ತು ಡಾಕ್ಯುಮೆಂಟ್ಸ್ ತರೋದು ನಿಮ್ಮ ಲೈಕ್ ಜವಾಬ್ದಾರಿ, KA ಏನು ರೆಸ್ಪಾನ್ಸಿಬಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಅದಾದಮೇಲೆ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಇಲ್ಲೂ ಜಾಯ್ನ್ ಆಗಲಿಲ್ಲ ಅಂತಂದರೆ ನಿಮ್ಗೆ ಇರೋ ಇಂಜಿನಿಯರಿಂಗ್ ಸೀಟು, ಡೆಂಟಲ್ ಸೀಟ್ ಅದು ಕ್ಯಾನ್ಸಲ್ ಆಗುತ್ತೆ, ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ, ಇದ್ರ ಜೊತೆ ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ ನೀವು. ಮತ್ತು ನೆಕ್ಸ್ಟ್ ಬರೋ ಇಯರ್ಸಲ್ಲಿ ನೀವು ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋಕ್ಕಾಗಲ್ಲ, ಇದೆಲ್ಲ ಇದೆ. ಸೊ ಅದಕ್ಕೋಸ್ಕರ ಬಿ ಕೇರ್ಫುಲ್ಲಾಗಿ ನಿಮ್ಮ ಪೇರೆಂಟ್ ಜೊತೆ ಮಾತೆಲ್ಲ ಆಡಿಬಿಟ್ಟು ಇದು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಪಾರ್ಟಿಸಿಪೇಟ್ ಮಾಡಿ. ಸುಮ್ಮನೆ ಏನೋ ಒಂದು ತಿಳ್ಕೊಂಡ್ಬಿಟ್ಟು ಸ್ವಲ್ಪ ತಿಳ್ಕೊಂಡ್ಬಿಟ್ಟು ಆಮೇಲೆ ಅಟೆಂಡ್ ಆಗಿ ಮತ್ತು KAದೇ ಪ್ರಾಬ್ಲಮ್ ಅನ್ನೋ ಥರ ಮಾತಾಡಬೇಡಿ, ಓಕೆನಾ. ಕ್ಲಿಯರಾಗಿ ಅವ್ರು 3-4 ಪೇಜಸ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಏನಂತಂದರೆ ಪ್ರೊವಿಷನಲ್ ರಿಸಲ್ಟು KA ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಪಬ್ಲಿಷ್ಡ್ ಆಫ್ಟರ್ ದಿ ರಿಸಲ್ಟ್ ಆಫ್ ಥರ್ಡ್ ರೌಂಡ್ MCC ಇದು ರಿಯಲ್ ಥರ್ಡ್ ರೌಂಡ್ ರಿಸಲ್ಟ್ ಬಂದ ಮೇಲೇ KA ಥರ್ಡ್ ರೌಂಡ್ ಮಾಪಪ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಬರುತ್ತೆ. ಆಮೇಲೆ ಪ್ರೊವಿಷನಲ್ ರಿಸಲ್ಟ್ ಬಂದಮೇಲೆ MCCನಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ತೊಗೊಂಡವರು KA ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ KA ಸೀಟ್ ನಿಮ್ಗೆ ಬೇಕಂತಂದರೆ ನೀವು KAಗೆ ಲೈಕ್ ರಿಟರ್ನ್ ಲಿಖಿತ ರೂಪದಲ್ಲಿ ಒಂದು ಲೆಟರ್ ಬರ್ಕೊಡ್ಬೇಕು, ಮತ್ತು ಅಲ್ಲಿ KA MCCನಲ್ಲಿರೋ ಸೀಟ್ನ ನೀವು ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕು, ಓಕೆನಾ ಗೈಸ್. ಆಮೇಲೆ ಅದೇ ಕ್ಯಾಂಡಿಡೇಟ್ಸ್ ಅಲೋಟೆಡ್ ಇನ್ ಥರ್ಡ್ ರೌಂಡ್ MCCನಲ್ಲಿ ನಿಮ್ಗೆ ಥರ್ಡ್ ರೌಂಡ್ ಸಿಕ್ಕಿದೆ, ನೀವು KA ಇದರಲ್ಲೂ ಥರ್ಡ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂದರೆ ನಿಮಗೆ ಫೈನಲ್ ರಿಸಲ್ಟ್ ಮಾಪಪ್ KA ಥರ್ಡ್ ರೌಂಡಲ್ಲಿ ಯಾವುದೂ ರಿಸಲ್ಟ್ ಬರಲ್ಲ, ಓಕೆನಾ. ನೀವು ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಮಾಡಿರ್ತಾರಲ್ಲ ಅದನ್ನು ಲೈಕ್ ರೀಫಂಡ್ ಆಗಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ MCCನಲ್ಲಿ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕರೆ ನೀವು KA ಸೀಟ್ ಸಿಕ್ಕಿರುತ್ತಲ್ಲ ಅದನ್ನೇ ಜಾಯ್ನ್ ಆಗ್ತೀನಿ ಅಂತ ಲೈಕ್ ರಿಟರ್ನ್ ಲೆಟರ್ನ ಬರ್ಕೊಡಿ. ಆ ಬರ್ಕೊಟ್ಮೇಲೆ ನಿಮಗೆ ಇಲ್ಲಿ ಅಲೌ ಮಾಡ್ತಾರೆ, ಯಾವುದೋ ಒಂದು ಕಾಲೇಜ್ ನಿಮ್ಗೆ ಅಲೌಟ್ ಆಗುತ್ತೆ, ಮತ್ತು ನೀವು ಪೇ ಮಾಡಿರೋ ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟು ಸೇಫ್ ಇರುತ್ತೆ, ಓಕೆನಾ. ಆಮೇಲೆ ಆಪ್ಷನ್ ಎಂಟ್ರಿ ಬಂದುಬಿಟ್ಟು 7 ಅಕ್ಟೋಬರ್ 12 ಗಂಟೆಯಿಂದ ಮಧ್ಯಾಹ್ನ
13 ಅಕ್ಟೋಬರ್ 12 ಗಂಟೆವರೆಗೆ ಇದೆ ಗೈಸ್. ಪೋರ್ಟಲ್ ಓಪನ್ ಇರುತ್ತೆ. ನೀವು ಫೀ ಪೇ ಮಾಡ್ಬೋದು ಅಲ್ಲಿವರೆಗೂ. ನೀವು ಆಪ್ಷನ್ಸನ್ನು ರೀಅರೇಂಜ್ ಮಾಡ್ಕೊಳ್ಬೋದು, ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ಇದು ಹೊಸ್ದಾಗಿ ಆ್ಯಡ್ ಮಾಡಿದ್ದೆ ಆಪ್ಷನ್ ಎಂಟ್ರಿ, ಓಕೆನಾ. ಆ್ಯಡ್ ಇವಾಗ ಏನಂತಂದರೆ 7th 8th ಡೇಟಿಗೆ ನೀವು ಆ್ಯಡ್ ಮಾಡಿರ್ತೀರ. ಆಮೇಲೆ 9th ಲಾಗಿನಾಗ ನಾನು ಮತ್ತೆ ಆ್ಯಡ್ ಮಾಡೋಕ್ಕೆ ಬರುತ್ತೆ. ಆ್ಯಡ್ ಮಾಡ್ಬೋದು. ನೀವು 13ವರೆಗೂ ಎಷ್ಟು ಬೇಕಾದರೆ ಅಷ್ಟು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಬೋದು, ಓಕೆನಾ. ನೀವು ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್, ಕಾಷನ್ ಡಿಪಾಸಿಟ್ ಪೇ ಮಾಡಿದ್ರೇ ನಿಮಗೆ ಅಲವ್ ಇರುತ್ತೆ, ಓಕೆನಾ. ಇದರಲ್ಲಿ 1 ಲಕ್ಷ ಕಾಷನ್ ಡಿಪಾಸಿಟ್ ಪೇ ಮಾಡಿದರೆ ಡೆಂಟಲ್ ಕೋರ್ಸಿಗೆ ಅಲವ್ ಇರುತ್ತೆ. ಮೆಡಿಕಲ್ ಕೋರ್ಸ್ ಫೀ ಡಿಪಾಸಿಟ್ ಪೇ ಮಾಡಿದರೆ ನಿಮಗೆ ಮೆಡಿಕಲ್ಗೂ ಅಲವ್ ಇರುತ್ತೆ, ಡೆಂಟಲ್ಗೂ ಅಲವ್ ಇರುತ್ತೆ, ಓಕೆನಾ. ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಮಾಡಿದರೆ. ಮತ್ತು ಆಲ್ ಕ್ಯಾಂಡಿಡೇಟ್ಸ್ ಶುಡ್ ಎಂಟರ್ ದಿ ಆಪ್ಷನ್. ನೀವೇನಂತಂತಂದರೆ ಹೊಸ್ದಾಗಿ ಎಂಟರ್ ಮಾಡಬೇಕು. ನೀವು ಆಲ್ರೆಡಿ ಎಂಟರ್ ಮಾಡಿರ್ತೀರ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಅದರೆಲ್ಲ ವೈಪ್ಡ್ ಔಟ್ ಆಗಿರುತ್ತೆ, ಏನು ಡಿಸ್ಪ್ಲೇ ಆಗಿರಲ್ಲ. ಇದು ಹೊಸ್ದಾಗಿ ಎಂಟರ್ ಮಾಡಬೇಕು, ಓಕೆನಾ. ಆ್ಯಂಡ್ ಆಫ್ಟರ್ ದಿ ಸೀಟ್ ಮೆಟ್ರಿಕ್ಸ್ ಎಲ್ಲನೂ ನೋಡ್ಕೊಳ್ಳಿ. ಅದರಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಇದು ಮಾಡಿ. ಇಲ್ಲಾಂತಂದರೆ ನೀವು ಲಾಗಿನ್ ಆದಮೇಲೆ ಆಪ್ಷನ್ ಎಂಟ್ರಿ ನಿಮ್ಗೆ ರೈಟ್ ಸೈಡಲ್ಲಿ ಯಾವ್ದು ಕಾಣುತ್ತೆ ಅದನ್ನು ಓದ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಕ್ಲಿಯರಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದ್ರ ಮುಂದ್ಗಡೆ ಫೀಸ್ ಇರುತ್ತೆ, ಅದನ್ನು ಇದು ಮಾಡ್ಕೊಳ್ಳಿ. ಇವಾಗ ಏನಂತಂತಂದರೆ ಇವಾಗ ನ್ಯೂಲಿ ರಿಜಿಸ್ಟರ್ ಆಗಿರ್ತಾರಲ್ಲ ಅವರು ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿನ ಹಾಕ್ಬಿಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಎಷ್ಟೋ ಜನ ನಿಮಗೆ ಸೀಟ್ ಸಿಕ್ಕ ಮೇಲೆ ಫೀಸ್ ಜಾಸ್ತಿ ಇದೆ ಸರ್, ನಾವು ನೋಡಲಿಲ್ಲ ಆಪ್ಷನ್ ಎಂಟ್ರಿ ಮಾಡುವಾಗ, ಹಂಗೆಲ್ಲ ಪೇರೆಂಟ್ಸು ಸ್ಟೂಡೆಂಟ್ಸ್ ಎಲ್ಲ ಹೋಗಿ KAಗೆ ಲೈಕ್ ರಿಕ್ವೆಸ್ಟ್ ಮಾಡಿಕೊಂಡು ಸೀಟೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಬಟ್ ಈ ರೌಂಡಲ್ಲಿ ಆ ಥರ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಯಾವಾಗ ಸೆಲೆಕ್ಟ್ ಮಾಡ್ಕೋತಿರ್ತೀರ ಸೀಟು, ಅದ್ರ ಮುಂದ್ಗಡೆ ಅಮೌಂಟ್ ಇರುತ್ತೆ, ಅದನ್ನು ನೋಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಬಿಫೋರ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಕ್ಯಾನ್ ಚೆಕ್ ದಿ ಅವೈಲಬಿಲಿಟಿ ಸೀಟ್ಸ್. ಯಾವ್ಯಾವ ಸೀಟ್ಸ್ ಇದೆ ಅನ್ನೋದನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಗೈಸ್, ಓಕೆ. ಅದಕ್ಕಿಂತ ಮುಂಚೆ ಲೈಕ್ ಸೀಟ್ ಮೆಟ್ರಿಕ್ಸಲ್ಲಿ ಇದೆ, ಅದನ್ನು ಕ್ಲಿಯರಾಗಿ ಇದು ಮಾಡ್ಕೊಂಡ್ಬಿಟ್ಟೆ ಮೆಡಿಕಲ್ ಕೋರ್ಸ್ ಫೀನ ಡಿಪಾಸಿಟ್ ಮಾಡಿ, ಡೆಂಟಲ್ ಕಾಷನ್ ಡಿಪಾಸಿಟ್ ಪೇ ಮಾಡಿ. ನೀವು ಆಗದೇ ಇರೋ ಕಾಲೇಜಸ್ ಆಯಿತು, ನಿಮ್ಗೆ ಯಾವ್ದು ಕಾಲೇಜ್ ಬೇಕೋ ಅದು ಅಲ್ಲಿ ಇರಲಿಲ್ಲ ಅಂತಂತಂದರೆ ಆವಾಗ ನೀವು ಕಾಷನ್ ಡಿಪಾಸಿಟ್ ಮತ್ತು ಮೆಡಿಕಲ್ ಫೀಸ್, ಕೋರ್ಸ್ ಫೀ ಎಲ್ಲ ಪೇ ಮಾಡಿ ಏನು ಯೂಸ್ ಹೇಳಿ, ನಿಮ್ಗೆ ಬೇಕಾಗಿರೋ ಕಾಲೇಜಲ್ಲಿ ಇರಲಿಲ್ಲ ಅಂದರೆ. ಸೊ ಅದಕ್ಕೋಸ್ಕರ ಸೀಟ್ ಮೆಟ್ರಿಕ್ಸ್ ಒಂದ್ಸಲ ನೋಡ್ಕೊಂಡ್ಬಿಡಿ. ಮತ್ತು ಏನಂತಂದರೆ ಇಟ್ ಈಸ್ ಅಡ್ವೈಸ್ಡ್ ಅಗೇನ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ರೌಂಡ್ ಆಫ್ಟರ್ ನೋಯಿಂಗ್ ದಿ ಫೀ ಡೀಟೇಲ್ಸ್ ಆ್ಯಂಡ್ ಡಿಸೈಡಿಂಗ್ ವಿತ್ ದಿ ಪೇರೆಂಟ್ಸ್. ಇದೆ ಫೀ ಡೀಟೇಲ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ನಿಮ್ಮ ಪೇರೆಂಟ್ಸ್ ಜೊತೆಲ್ಲ ಡಿಸ್ಕಸ್ ಮಾಡಿಬಿಟ್ಟು ಈ ರೌಂಡಲ್ಲಿ KA ನೀಟ್ ಥರ್ಡ್ ರೌಂಡ್ ಮಾಪಪ್ ರೌಂಡಲ್ಲಿ ಡೆಂಟಲ್ ಮೆಡಿಕಲಲ್ಲಿ ಪಾರ್ಟಿಸಿಪೇಟ್ ಮಾಡಂತ ಹೇಳ್ತಿದ್ದಾರೆ. ಫೀ ರಿಲೇಟೆಡ್ ಬಂದು ಇಲ್ಲಿದೆ ಒಂದು ಟೇಬುಲರ್ ಕಾಲಮು, ಇದನ್ನೇ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಲ್ಲಿದೆ. ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಗೈಸ್. ಹಾಗೆ ಏನಂತಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಓಕೆ. ಸಬ್ಸ್ಕ್ರೈಬ್ ಮಾಡಿ. ನಾನು ಸ್ಕಾಲರ್ಶಿಪ್ ವೀಡಿಯೋದೆಲ್ಲ ಇದೆ ನನ್ನ ಚಾನಲಲ್ಲಿ, SSPದೆಲ್ಲನೂ ನೋಡ್ಕೊಳ್ಳಿ. ಮತ್ತು ಬೇರೆ ನಾನ್ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್ ವೀಡಿಯೋನೆಲ್ಲನೂ ಮಾಡ್ತೀನಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೀವು ಯಾರಾದರೂ ಆಲ್ರೆಡಿ ಅಡ್ಮಿಷನ್ ತೊಗೊಂಡವರು ನೀವು ನೋಡ್ತಿದ್ರು ನಿಮ್ಗೆ ಯೂಸ್ ಇಲ್ಲ ಅಂತ ಥಿಂಕ್ ಮಾಡಬೇಡಿ. ಇದನ್ನು ನಿಮ್ಮ ಫ್ರೆಂಡ್ಸ್ ಯಾರೋ ಇರ್ತಾರೆ, ಅವ್ರಿಗೆ ಯೂಸ್ ಇರುತ್ತೆ, ಅವ್ರನ್ನ ಶೇರ್ ಮಾಡಿ. ಅವ್ರಿಗೆ ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ಮೇಲೆ ಇನ್ನೂ 13 ತಾರೀಕಿದೆ, 13 ಡೇಟ್ವರೆಗೂ ಇದೆ ಲಾಸ್ಟ್ ಡೇಟ್, ಮಧ್ಯಾಹ್ನ 12 ಗಂಟೆವರೆಗೂ. ಅಲ್ಲಿವರೆಗೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಅಲ್ಲಿವರೆಗೂ ಆರಾಮ್ಸೆ ಮಾಡಿ ಅಂತ ಹೇಳಿ, ಓಕೆನಾ ಗೈಸ್. ಇವಾಗ ಡೇಟ್ ಬಂದು 10th ಅಕ್ಟೋಬರ್, ಓಕೆನಾ. ಇನ್ನೂ 4 ದಿವಸ ಇದೆ. ಬಿ ಕೂಲಾಗಿ ಎಲ್ಲನೂ ಇದು ಮಾಡ್ಕೊಳ್ಳಿ ಅಂತೇಳಿ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.